ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕು ಹರಪನಹಳ್ಳಿ ನಗರದಿಂದ ಹೂವಿನಹಡಗಲಿ ಹೋಗುವ ಪ್ರಯಾಣಿಕರಿಗೆ ರಾತ್ರಿ 8:30 ನಂತರ ಯಾವುದೇ ಸರ್ಕಾರಿ ಬಸ್ಸುಗಳು ಇರಲಿಲ್ಲ. ದಿವಂಗತ ಶ್ರೀ ಎಂಪಿ ಪ್ರಕಾಶ್ ರವರು ಉಪಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಈ ಒಂದು ಸಮಸ್ಯೆಯನ್ನು ಆಲಿಸಿದ ಅವರು ಹಡಗಲಿ ಡಿಪೋದಿಂದ ಸಾಯಂಕಾಲ 5:30ಕ್ಕೆ ಹರಪನಹಳ್ಳಿ ಕೊಂಡಜಿ ಮಾರ್ಗವಾಗಿ ದಾವಣಗೆರೆಗೆ ಹೋಗಿ ರಾತ್ರಿ 9:45ರ ಸುಮಾರಿಗೆ ಹರಪನಹಳ್ಳಿಗೆ ಬಂದ ಬಸ್ಸು ರಾತ್ರಿ 10 ಗಂಟೆಯಿಂದ ಹೂವಿನಹಡಗಲಿಗೆ ಹೋಗುತ್ತಿತ್ತು. ಈ ಬಸ್ಸಿನ ರೂಟ್ ನಂಬರ್ 36 ಸುಮಾರು ವರ್ಷಗಳಿಂದ ಯಾವನೋ ಒಬ್ಬ ಅಧಿಕಾರಿಯ ಮಾತು ಕೇಳಿ ಇಂದಿನ ಶಾಸಕರು ಈ ಬಸ್ಸಿನ ಪ್ರಯಾಣವನ್ನು ರದ್ದುಪಡಿಸಿದ್ದರು. ರಾತ್ರಿ ಸಮಯದಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೆ ತುಂಬಾ ತೊಂದರೆಗಳು ಉಂಟಾಗುತ್ತಿತ್ತು. ಬೇಗನೆ ಊರು ಸೇರಬೇಕೆಂಬ ಕಾರಣಕ್ಕಾಗಿ ಆಟೋಗಳಲ್ಲಿ 400-500 ರು ಕೊಟ್ಟು ಬಾಡಿಗೆ ಮಾಡಿಕೊಂಡು ತಮ್ಮ ತಮ್ಮ ಊರುಗಳಿಗೆ ಹೋಗುತ್ತಿದ್ದ ಘಟನೆಗಳು ನಡೆದವು. ಈ ವಿಚಾರವನ್ನು ನಮ್ಮ ವಾಹಿನಿಗೆ ಅನೇಕ ಜನರು ವಿಷಯ ತಿಳಿಸಿದರು. ನಮ್ಮ ತಂಡವು ಬಸ್ ನಿಲ್ದಾಣದಲ್ಲಿ ಜನರು ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ಆಲಿಸಿದೆವು. ಹೂವಿನಹಡಗಲಿಗೆ ಹೋಗಬೇಕೆಂಬ ಪ್ರಯಾಣಿಕರ ಗೋಳು ಹೇಳತೀರದಾಗಿತ್ತು. ಈ ವಿಚಾರದ ಸಂಬಂಧ ನಮ್ಮ ಕೆಎಸ್ ನ್ಯೂಸ್ ಮಾಲೀಕರಾದಂತಹ ಎಚ್ ಕರೀಂ ನಂದಿ ಬೇವೂರ್ರವರು ಹೂವಿನಹಡಗಲಿಯ ಜನಪ್ರಿಯ ಶಾಸಕರಾದಂತಹ ಎಲ್ ಕೃಷ್ಣ ನಾಯಕ್ ಶಾಸಕರನ್ನು ಭೇಟಿಯಾಗಿ ರಾತ್ರಿ ಸಮಯದಲ್ಲಿ ಹರಪನಹಳ್ಳಿಯಿಂದ ಹೂವಿನಹಡಗಲಿಗೆ ಹೋಗುವ ಪ್ರಯಾಣಿಕರಿಗೆ ಆಗುತ್ತಿರುವ ಸಮಸ್ಯೆಗಳನ್ನು ಸವಿವರವಾಗಿ ತಿಳಿಸಿದರು. ನಮ್ಮ ಸಲಹೆಯನ್ನು ಸ್ವೀಕರಿಸಿದ ಮಾನ್ಯ ಶಾಸಕರು ಸುಮಾರು ವರ್ಷಗಳಿಂದ ನಿಂತು ಹೋಗಿದ್ದ ಬಸ್ಸಿನ ಪ್ರಯಾಣವನ್ನು ಪುನಃ ಆರಂಭಿಸಿದ್ದಕ್ಕೆ ಧನ್ಯವಾದಗಳು. ಈಗ ಮೊದಲಿನಂತೆಯೇ ಹೂವಿನಹಡಗಲಿಯಿಂದ ಪ್ರತಿದಿನ ಸಾಯಂಕಾಲ 5:30ಕ್ಕೆ ದಾವಣಗೆರೆಗೆ ಹೋದಂತಹ ಬಸ್ಸು ರಾತ್ರಿ ಸುಮಾರು 9:25ಕ್ಕೆ ಹರಪನಹಳ್ಳಿಗೆ ಬಂದು ರಾತ್ರಿ 9:30ಕ್ಕೆ ಹೂವಿನಹಡಗಲಿಗೆ ಹೋಗುತ್ತಿರುವುದಕ್ಕೆ ಸಂತೋಷವಾಗುತ್ತಿದೆ. ವರದಿ ಎಚ್ ಕರೀಂ ನಂದಿ ಬೇವೂರ್, ಕೆಎಸ್ ನ್ಯೂಸ್ 24x7. ಅಧಿಕಾರಿಗಳಿಗೆಲ್ಲ ಕಳಿಸ್ಬಿಟ್ವಿ. ಅವರಿಗೆಲ್ಲ ನನ್ನ ಕಡೆಯಿಂದ ಇನ್ವಿಟೇಷನ್ ಅಂತ. ಆಮೇಲೆ ಎರಡನೇದು ಚಲಪತಿ, ಈಗ ಮೊನ್ನೆ ಕಂಟಿನ್ಯೂ ಪ್ರಾಬ್ಲಮ್ ಏನಾಗ್ತಾ ಇದೆ, ರಾತ್ರಿ 8:30 ಆಯ್ತು ಅಂತಂದರೆ ಹರಪನಹಳ್ಳಿಯಿಂದ ಇಲ್ಲಿ ಬರೋಕ್ಕೆ ಇದಿಲ್ಲ, ಬಸ್ ಇಲ್ಲ. 8:30 ಆಯ್ತು ಅಂದರೆ ಮುಗೀತು. ಕೊಂಡಜ್ಜಿ ಮೇಲೆ ಅದಕ್ಕೆ ಯಾವುದನ್ನೇನು ಅಂದರೆ ಒಂದು ಸ್ಪೇರ್ ಗಾಡಿನ ಒಂದು 9 ಗಂಟೆಗೆ ಅಥವಾ 8:30 9 ಗಂಟೆಗೆ ಇಲ್ಲಿಂದ ಆ ಕಡೆ ಕಳಿಸಿ. ಇಲ್ಲಿಂದಂತೂ ಭಾಳ ಬಸ್ಗಳು ಹೋಗ್ತಿರ್ತಾವೆ, ಬೆಂಗಳೂರು ಹೋಗೋ ಬಸ್ಸು. ಆ ಕಡೆಯಿಂದ ಒಂದು ಯಾವುದೋ ಬಸ್ ಒಂದು ಪ್ಲ್ಯಾನ್ ಮಾಡೋ ಚಲಪತಿ, ಒಂದು ಯಾವ್ದಾರು ಒಂದು ನಿಮ್ಮ ಡಿಸ್ಟ್ರಿಕ್ಟ್ ಹೇಳ್ತೀನಿ, ವಿತೌಟ್ ಫೇಲ್ 10ವರೆಗೆ. 9 ಗಂಟೆ ಮೇಲೆ 9 ಗಂಟೆ 10 ಗಂಟೆ ಸರ್, 10 ಗಂಟೆ ಬಿಡ್ಬೇಕು ಸರ್. 8ವರೆಗೆ ಅಲ್ಲಿಂದ ಬರುತ್ತೆ ಸರ್. 10 ಗಂಟೆ ಅಲ್ಲಿಂದ ಹರಪನಹಳ್ಳಿ ಬಿಡಬೇಕು. ಅಲ್ಲಿ ಸರ್ ರೂಟ್ ಗಾಡಿ ಇತ್ತು ನೋಡಿ ಸರ್, ಅದನ್ನು ಕೇಳಿ ಸರ್. ಕೊಂಡಜ್ಜಿ ಸರ್, ಕೊಂಡಜ್ಜಿ ರೂಟ್ ಗಾಡಿ ಕೊಂಡಜ್ಜಿ ಮೇಲೆ ಹೋಗುತ್ತೆ ಸರ್. ಕೊಂಡಜ್ಜಿ ಮೇಲೆ ಮತ್ತೆ ಬರ್ತದೆ. ಒಂದು ಹೊಸ ರೂಟ್ ಮಾಡಿಬಿಡು. ಇದು ಇವಾಗಿಂದಲ್ಲ, ನಾನು ಸಣ್ಣವಾಗಿಂದ ಏನು ಓದಕ್ಕೆ ಹೋಗ್ತಿದ್ದೆ ಅವಾಗಿಂದ ಪ್ರಾಬ್ಲಮ್ ಇದು. 8 ಗಂಟೆ ಆಯ್ತಂದ್ರೆ ಹರಪನಹಳ್ಳಿಯಿಂದ ನಮಗೆ ಹೋಗ್ತಾರಿಲ್ಲ, ಮತ್ತೆ ಇಟ್ಕೆಲಿ ಇಳಿದು ಯಾರಿಗಾರ ಸಂಬಂಧಿಕರಿಗೆ ಹೇಳಿ ಬರೋ ಥರ ಪ್ಲೀಸ್. ಓಕೆ ಥ್ಯಾಂಕ್ ಯು. ಇನ್ನೊಂದು 8 ದಿನದಾಗ ಆರ್ಡರ್ ಮಾಡ್ತೀನಿ.